ಯಾವುದೇ ಕುರುಹುಗಳು ಸತ್ತ ಶವದ ಯಾವುದೇ ಕುರುಹುಗಳು ಸಿಗದೇ ಇರುವಂಥ ಪರಿಸ್ಥಿತಿ ನೋಡಿದಾಗ ಇಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ತಪ್ಪು ಹಾದಿ ಹಿಡಿತು ಮತ್ತು SIT ಮಾಡಿದ್ದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಒಂದು ಜನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಆ ಹಿನ್ನೆಲೆ ಅದು ಒಂದು ಕಡೆ SIT ತನಿಖೆ ಸತ್ಯಾಂಶ ಬರಲಿ. ಆದರೆ ಅದರ ಜೊತೆಗೆ ಕೆಲವೊಂದು ಹಿತಾಸಕ್ತಿಗಳು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತು ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಸ್ಟಾರ್ಟ್ ಆದಾಗ ಜನ ಮನಸ್ಸಿನಲ್ಲಿ ಭಾಳ ವೇದನೆ ಆಯಿತು. ಮತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿವರೆಗೆ ನಾವು ನೋಡ್ತಾ ಇದ್ವಿ ಏನಾದರೂ ಇದರಲ್ಲಿ ಇನ್ವೆಸ್ಟಿಗೇಷನ್ ಏನು ಬರ್ತದೆ ಏನು ಅನ್ನುವಂಥದ್ದು. ಆದರೆ ಇದು ಕೇವಲ ಬುರುಡೆ ಅನ್ನುವಂಥದ್ದು ಗುರ್ತಾದ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಹಿತ ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರ್ಯದಲ್ಲಿ ಕಾಪಾಡಿಕೊಳ್ಳುವ ಸಲುವಾಗಿ ಜನಜಾಗೃತಿ ಮಾಡೋ ಸಲುವಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗ್ತಾ ಇದ್ದೇವೆ. ಮತ್ತು ಒಂದು ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಸರ್ಕಾರ ಏನಿದೆ ಭಾಳ ಮುಖ್ಯವಾಗಿ ಹೇಳೋದು ಎಡಪಂಥೀಯ ವಿಚಾರಗಳಿಗೆ ಪುಷ್ಟೀಕರಣ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ. SIT ತನಿಖೆ ಎಲ್ಲಿ ಒಂದು ಕಡೆ ಸ್ಥಗಿತ ಮಾಡ್ತೀವಿ ಅಂತೇಳಿ ಸುದ್ದಿ ಬಂದಾಗ, ಸರ್ಕಾರದ ಆಲೋಚನೆ ಬಂದಾಗ ಆ ಎಡಪಂಥೀಯ ಚಿಂತನೆ ಮಾಡತಕ್ಕಂಥ ವ್ಯಕ್ತಿಗಳಿರೋದಲ್ಲ, ಸಾಹಿತಿಗಳಿರ್ಬೋದು, ವಿಚಾರವಂತರಿರ್ಬೋದು, ಅವರೆಲ್ಲ ಒಂದು ಕಡೆ ಸೇರಿ ಎಲ್ಲಿ ದಾರಿ ತಪ್ತಾ ಇದೆ, SIT ಮುಂದುವರಿಸಬೇಕು ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಒತ್ತಡ ತರುವಂಥದ್ದು ಏನಿದೆಯಲ್ಲ, ಅದಕ್ಕಾಗಿ ಸಿದ್ದರಾಮಯ್ಯನವರು ಮತ್ತು ಎಡಪಂಥೀಯ ಚಿಂತಕರು ಇಬ್ಬರೂ ಕೂಡಿಕೊಂಡು ಈ ಧರ್ಮಸ್ಥಳ ಕ್ಷೇತ್ರ ಅದು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಏನೊಂದು ಪ್ರೊಸೆಸ್ ಇದೆಯಲ್ಲ, ಅದು ಇವತ್ತು ಜನ ಕಂಡಮ್ ಮಾಡ್ತಾ ಇದ್ದಾರೆ, ಖಂಡಿಸ್ತಾ ಇದ್ದಾರೆ. ಅದರ ಸಲುವಾಗಿ ಇವತ್ತು ಜಾಗೃತಿ ಮಾಡುವಂಥ ಕೆಲಸ ಆಗಬೇಕು. ಈ ರೀತಿಯಾದಂಥ ಒಂದು ಆಟ ಮಾಡುವಂಥದ್ದು ಸಿದ್ದರಾಮಯ್ಯನವ್ರದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಧರ್ಮಸ್ಥಳದ ವಿಚಾರವಾಗಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ವಿ. ಈಗ ನಾನು ಸಹಿತ ಧರ್ಮಸ್ಥಳಕ್ಕೆ ಹೋಗುವ ಹಂತದಲ್ಲಿ ಇಲ್ಲಿ ಅಂಕೋಲಾಗೆ ಬರುವಂಥದ್ದಾಯಿತು. ಮಧ್ಯಾಹ್ನವರೆಗೆ ನಾವು ಹೋಗಿ ರೀಚ್ ಆಗ್ತೀವಿ. ಮತ್ತು ಭಾಳ ಮುಖ್ಯವಾಗಿ ಧರ್ಮಸ್ಥಳದ ಬಗ್ಗೆ ಲಕ್ಷಾಂತರ ಭಕ್ತರಿಗೆ ಭಾಳ ಅಪಾರವಾದಂಥ ಒಂದು ಗೌರವ ಇದೆ, ಭಕ್ತಿ ಇದೆ. ಮತ್ತು ಮಂಜುನಾಥನ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಂದು ಗೌರವ, ಭಕ್ತಿ ಲಕ್ಷಾಂತರ ಭಕ್ತರಲ್ಲಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಕೆಲವು ಘಟನೆಗಳು ಆ ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆ ಬಗ್ಗೆ ಒಂದು ರೀತಿ ಅಪಪ್ರಚಾರ ಮಾಡುವಂಥದ್ದು ಸ್ಟಾರ್ಟ್ ಆಯಿತು. ಮತ್ತು ಯಾವುದೇ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಒಂದು SIT ನೇಮಕ ಮಾಡುವಂಥದ್ದು. ಇವತ್ತು ಯಾವುದೋ ಒಂದು SIT ನೇಮಕ ಮಾಡೋದು ಅನ್ನೋದ್ರೆ ಭಾಳ ಗಂಭೀರವಾದಂಥ ಪ್ರಕರಣ ಇದ್ದಾಗ, ಗಂಭೀರವಾದಂಥ ವಿಚಾರಗಳಿದ್ದಾಗ, ಅದು ಮೇಲ್ನೋಟಕ್ಕೆ ಪ್ರೈವಾಪೈಸ ಕೇಸ್ ಇದೆ ಅಂತಂದಾಗ, ಆದರೆ ಇಲ್ಲಿ ಯಾರೋ ಅಮಾಯಕರು ಬರ್ತಾರೆ, ಬಂದು ನಾ ಹಾಗಿದೆ, ನಿಮ್ಗೆ ಆ ರೀತಿ ಮಾಹಿತಿ ಇದೆ, ಈ ಮಾಹಿತಿ ಇದೆ, ನಾ ಹೇಳಿದಲ್ಲಿ ಗುಂಡಿ ತೋಡ್ರಿ ಅಂತ ಹೇಳಿದಾಗ ಅದನ್ನು ನಂಬಿಕೊಂಡು ಒಂದು SIT ತನಿಖೆ ಮಾಡುವಂಥದ್ದು. ಅದಕ್ಕೆ ಅದನ್ನು ಮಾಡಿದಾಗ ನಾವು ಯಾಕಂದ್ರೆ ಮಾಡಿದ್ರೆ ಮಾಡಿಬಿಡಲಿ ಅಂತ ನಾವು ಬಿಟ್ಟಿದ್ವಿ. ಆದರೆ ಈ ರೀತಿ ಪ್ರೈವಾಪೈಸ ಕೇಸ್ ಇಲ್ದೇ ಮಾಡೋದು ಏನು ತಪ್ಪು ಅನ್ನುವಂಥದ್ದು ಈಗ ರಾಜ್ಯ ಸರ್ಕಾರಕ್ಕೆ ಅರಿವಿಗೆ ಬಂದದ್ದು. ಯಾರು ದೂರನ್ನು ಕೊಟ್ಟಿದ್ರು ಅವರೇ ಈಗ ಆರೋಪಿಗಳಾಗಿ ನಿಂತಿದ್ದಾರೆ. ಈಗ ಅವ್ರ ಮೇಲೆ ಈಗ ಕಂಪ್ಲೇಂಟ್ಸ್ ಆಗಿದೆ. ಅವ್ರನ್ನ ಎನ್ಕ್ವೈರಿ ವೋಟ್ ಬ್ಯಾಂಕ್ ಆ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಕೆಲಸ ಮಾಡುವಂಥದ್ದು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವಂಥದ್ದು ಮಾತ್ರ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಿಂದೂ ಸಂಸ್ಥೆಗಳಿರ್ಬೋದು, ಹಿಂದೂ ದೇವಸ್ಥಾನ ಇರ್ಬೋದು, ಅದು ಅವಹೇಳನ ಆದಂಥ ಸಂದರ್ಭದಲ್ಲಿ ಸಹಿತ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಆ ಡಿವಿಷನ್ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಇವತ್ತು ಧರ್ಮಸ್ಥಳ ಕ್ಷೇತ್ರದ ಒಂದು ಉದಾಹರಣೆ. ಮತ್ತು ದಸರಾದ್ದು ಬಾನು ಮುಸ್ತಾಕ್ ಅವ್ರನ್ನ ಭಾಳಷ್ಟು ಕಾಂಟ್ರವರ್ಸಿ